ತುಮಕೂರಿನ ವಿನಾಯಕ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ 2017ರಿಂದ 2025ವರೆಗೆ ಏನಾಗಿದೆ ಎಲ್ಲವನ್ನು ಕೂಡ ಹಿಂದೆ ನಾವು ನಿಮಗೆ ಹೇಳಿದ್ದೀವಿ. ಆದರೆ ಮೊನ್ನೆ ಯಾರೋ ನಮ್ಮ ಪಕ್ಷದವರಲ್ಲ, ಬಟ್ ಅಲ್ಲಿ ಏನು ಅಂದರೆ ಒಬ್ಬ ದೊಡ್ಡ ಮುಖಂಡರು ಮುತಾಲಿಕ್ ಅವ್ರನ್ನ ದಾರಿ ತಪ್ಪಿಸಿ ಕರೆಸಿದ್ರು. ಅವ್ರಿಗೂ ಕೂಡ ನಾವು ಅವ್ರಿಗೆ ಬ್ರೀಫ್ ಮಾಡಿದ್ದೀವಿ ಇಲ್ಲಿ ಏನಾಗಿದೆ ಅಂತ. ಆದರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಹೆಸರು ಹೇಳೋಕ್ಕೂ ನಾನು ಇಷ್ಟಪಡಲ್ಲ, ಮನೆ ನಮ್ಮ ಪಕ್ಷಕ್ಕೂ ಅಲ್ಲ, ನಮ್ಮ ಪಕ್ಷ ಚೀಟಿನೂ ಹಿಡಿದಿಲ್ಲ, ನಮ್ಮ ವಿರೋಧನೇ ಮಾಡೋದು ಯಾವಾಗಲೂ ಕೂಡ. ಆ ವ್ಯಕ್ತಿ ನಮ್ಮ ಬಗ್ಗೆ ತೇಜೋವಧೆ ಮಾಡೋದಕ್ಕೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಆ ಪ್ರೆಸ್ ಮೀಟಲ್ಲಿ ಮುತಾಲಿಕ್ ಸಾಹೇಬರು ಕೂತಿರೋದಷ್ಟೇ. ಆದರೆ ಇಲ್ಲಿ ಏನೇನಾಗಿದೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆಲ್ಲ ಬ್ರೀಫ್ ಮಾಡಿದ್ವಿ, ಅದನ್ನು ಆಮೇಲೆ ಸಪ್ರೇಟಾಗಿ ಹೇಳೋಣ. ಆದರೆ ಈ ವ್ಯಕ್ತಿ ನಮ್ಮ ಪಾರ್ಟಿಗೆ ಸಂಬಂಧ ಇಲ್ಲ, ಯಾವತ್ತೂ ನನಗೆ ಚೀಟಿ ಹಿಡಿದಿಲ್ಲ. ಆದ್ದರಿಂದ ತೇಜೋವಧೆ ಕೆಲಸ ಮಾಡೋದನ್ನು ಬಿಡಬೇಕು. ನಾನು ಇಲ್ಲಿ ಸ್ವಲ್ಪ ಸೌಮ್ಯವಾದಿ, ಆದ್ದರಿಂದ ಮನಸ್ಸಿಗೆ ಬಂದಾಗ ಮಾತಾಡ್ತಾರೆ, ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಮತ್ತೊಂದು, ನನಗೆ ಯಾರು 2018 ಮತ್ತು 23ರಲ್ಲಿ ನಮ್ಮ ಸ್ವಪಕ್ಷೀಯರು ಯಾರು ನನಗೆ ಸೋಲ್ಸೋದಕ್ಕೆ ತಮ್ಮೆಲ್ಲರಿಗೂ ಗೊತ್ತು. ಓಪನ್ ಸೀಕ್ರೆಟ್, ತುಮಕೂರು ನಗರದಲ್ಲಿ ನನ್ನ ಸೋಲ್ಸೋಕ್ಕೆ ಯಾರು ಪ್ರಯತ್ನ ಪಟ್ಟರು ಸ್ವಪಕ್ಷೀಯರು, ಅದು ಎಲ್ಲರಿಗೂ ಕೂಡ ಗೊತ್ತು. ಅವರೆಲ್ಲರೂ ಕೂಡ ಇದರಿಂದ ಇದ್ದಾರೆ. ನನ್ನನ್ನು ತೇಜೋವಧೆ ಮಾಡಬೇಕು, ಅವ್ರದ್ದೆಲ್ಲ ಟಾರ್ಗೆಟ್ 2028 29 ಎಲೆಕ್ಷನ್ ಗೊತ್ತಿಲ್ಲ, ಅದು ಟಾರ್ಗೆಟ್. ಇದು ತಮಗೆ ಗೊತ್ತಿರಲಿ, 2017ರಲ್ಲಿ ಸ್ಮಾರ್ಟ್ ಸಿಟಿನಲ್ಲಿ ಒಂದು ಇನ್ ಪ್ರಿನ್ಸಿಪಲ್ ಇದನ್ನು ಮಾಡೋದಿರೋದು, ಏನೋ ಒಂದು PPP ಪ್ರಾಜೆಕ್ಟಲ್ಲಿ ಅದನ್ನು ಮಾಡಬೇಕು ಅಂತ. ಅವಾಗಿದ್ದು ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಇತ್ತು ಬಿಡಿ, ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇತ್ತು. 2017 ಡಿಸ್ಪ್ಯೂಟಲ್ಲಿತ್ತು, ತಮ್ಗೆ ಗೊತ್ತಿರಲಿ, ಅದು APMC ವರ್ಸಸ್ ಕಾರ್ಪೊರೇಷನ್ನು. ಅದನ್ನು ಪರಮೇಶ್ವರ್ ಸಾಹೇಬರು 2018 DCM ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಲ್ಲೂ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ತದನಂತರ ನಮ್ಮ ಸರ್ಕಾರದಲ್ಲೂ ಕೂಡ ಮಾಧುಸ್ವಾಮಿಯವರು ಇದ್ದರು, ಮತ್ತು ಅದೆಲ್ಲ ಸಾಲ್ವ್ ಮಾಡಿ ಟೆಂಡ್ರಿಗೆ ಹೋಯ್ತು. ಅವತ್ತು ಟೆಂಡ್ರಿಗೆ ಹೋದಾಗ 3 ಸಲಿನೂ ಕೂಡ ಯಾರೋ ಸಿಂಗಲ್ ಟೆಂಡರ್ ಆಗಿ ಆ ಟೆಂಡರ್ ಅಪ್ರೂವ್ ಆಯಿತು. ಆಮೇಲೆ ಜನ ಇಲ್ಲ, ಇದು ತರಕಾರಿ ಮಾರ್ಕೆಟಾಗಿ ಉಳಿಬೇಕು, ಒಂದು ಬ್ರೀತಿಂಗ್ ಸ್ಪೇಸ್ ಬೇಕು ತುಮಕೂರಿನಲ್ಲಿ, ಎಲ್ಲ ನಾವು ಶಿರಾಗೇಟ್ಗೆ ಹೋಗಿ ನಡ್ಕೊಂಡು ಹೋಗೋಕ್ಕಲ್ಲ ಹೋಲ್ಸೇಲ್ ಮಾರ್ಕೆಟ್ಗೆ ಅನ್ನೋ ದೃಷ್ಟಿನಲ್ಲಿ ವಿರೋಧ ಬಂದಾಗ ಅದನ್ನು ಅವತ್ತೇ ನಿಲ್ಲಿಸಿದ್ದೀವಿ. ಇದು ಸರ್ಕಾರದ ಪ್ರೊಸೀಜರ್ ಇದು, ಯಾವುದೇ ಒಂದು ಟೆಂಡ್ರು ಮತ್ತೊಂದು ಮಾಡ್ಬೇಕಾದ್ರೆ ನನ್ನ ಲೆಟ್ರ್ ಕೊಟ್ಟು ಮಾಡಿಸಿದ್ದೀನಿ, ಅವತ್ತು ನಿಲ್ಲಿಸಿದ್ದೀವಿ. ಅದು ಪತ್ರಿಕೆ, ನಿಮ್ಮ ಪತ್ರಿಕೆಗಳಲ್ಲೇ ಬಂದಿದ್ದಾವೆ. ಅವತ್ತು ರಾಕೇಶ್ ಸಿಂಗ್ ಅವರು ನಮ್ಮ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಿದ್ದು, ಸ್ಮಾರ್ಟ್ ಸಿಟಿಯ ಇನ್ಚಾರ್ಜ್ ಇದ್ದವರು, ಅವತ್ತು ಹೇಳಿ ಅದು ನಿಲ್ಲಿಸಿದ್ವಿ. ಆದರೆ ಅದು ಆರ್ಡ್ರು ಅವ್ನ ಪರವಾಗಿ ಮಾಡೋದ್ರಿಂದ ಅವ್ನು ಕೋರ್ಟ್ಗೆ ಹೋಗಿ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ಈ ಸರ್ಕಾರ ಬಂದ ಮೇಲೆ ಅದನ್ನು ಆ್ಯಕ್ಟಿವ್ ಮಾಡ್ಕೊಂಬಂದರು. ತದನಂತರ ಕೂಡ ಸುರೇಶ್ ಗೌಡ್ರ ನೇತೃತ್ವದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಗಳು ಮತ್ತು ಲೋಕಲಲ್ಲಿರುವಂಥ ವ್ಯಾಪಾರಸ್ಥರು, ಏನು ಮುಂಚೆ ಮಾರ್ಕೆಟಲ್ಲಿ ಶಿಫ್ಟ್ ಆಯಿತು, ತಮಗೆ ಗೊತ್ತಿರಲಿ, ಅಲ್ಲಿರುವಂಥ ವಾಸಣ್ಣವರವರೆಲ್ಲ ಅವತ್ತು ವಿರೋಧ ಮಾಡಿದ್ರು. ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗಲಿ, ಇಲ್ಲೊಂದು ಲೋಕಲಲ್ಲಿ ಮಾರ್ಕೆಟ್ ಇರಬೇಕು ಅಂತ ಹೇಳಿದ್ರು. ಆದರೆ APMCನವ್ರು ಬಿಡಲಿಲ್ಲ. ಅವತ್ತು ನಾವಿಲ್ಲೇನೋ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಮತ್ತೊಂದು ಅಂತೇಳಿ ಅದನ್ನು ಸಬೂಬ್ ಕೊಟ್ಟು ಅದನ್ನು ಬಿಡಲಿಲ್ಲ, ಪಾಳು ಬಿದ್ದಿತ್ತು ಪೂರ್ತಿ. ಅಲ್ಲಿ ಒಂದು ದೇವಸ್ಥಾನ ಇತ್ತು, ತಮಗೆ ಗೊತ್ತಿರಲಿ, ಅದು ಪೂರ್ತಿ. ಸೊ ಅದನ್ನು ಶಿಫ್ಟ್ ಆಗೋದನ್ನು ಎಲ್ಲರೂ ಕೂಡ ವಿರೋಧ ಮಾಡಿದ್ರು. ಲೋಕಲ್ ಮಾರ್ಕೆಟ್ ಇರಬೇಕು, ಈ ನೀವು ಸ್ಮಾರ್ಟ್ ಸಿಟಿಲಿ ಏನು PPP ಮಾಡಲಿದ್ರೆ ಇದು ಮಾಡಬೇಡಿ ಅಂತ ಹೇಳಿದಾಗ ನಾವೇನೇ 2 ವರ್ಷ ಅದನ್ನು ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅಂದರೆ ಅದನ್ನು ತೆಗೆದ್ವಿ. ಆದರೆ ಆರ್ಡ್ರ್ ಇಶ್ಯೂ ಮಾಡಿದ್ರು, ಆರ್ಡ್ರಿಗೆ ವ್ಯಾಲ್ಯೂ ಇರ್ತದಲ್ಲ, ಅವ್ನು ಕೋರ್ಟ್ಗೆ ಹೋದ. ಸರ್ಕಾರ ಚೇಂಜ್ ಆದಮೇಲೆ ಅದನ್ನು ಮಾಡೋಕ್ಕೋರು ತಿರ್ಗಾ ಎಲ್ಲರೂ ಕೂಡ ವಿರೋಧ ಮಾಡಿ, ಅವ್ರಿಗೂ ಕೂಡ ಅರ್ಥ ಆಯ್ತಿದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅದರಿಂದ ಅಂತೇಳಿ ನಿಲ್ಲಿಸಿದ್ದಾರೆ. ಈ ಮನುಷ್ಯನೂ ಕೂಡ ಬಂದಿದ್ರು ಅವಾಗ ಸ್ಟ್ರೈಕಲ್ಲಿ. ಮತ್ತೊಂದು ಎಲ್ಲ ಗೊತ್ತಿದೆ ವಿಚಾರ. ಈ ಏಕಾಏಕಿ ಇದು ಬರೋದಕ್ಕೆ, ಇದು ಗಣೇಶನ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದಲ್ಲ, ವೈಯಕ್ತಿಕ ವಿಚಾರ. 2028ರ ಚುನಾವಣೆ ಕ್ಯಾಂಡಿಡೇಟ್ ಬಗ್ಗೆ ಇದು. ಒಬ್ಬರು ನನ್ನನ್ನು ಇಳಿಸ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಒಬ್ಬರು, ಇನ್ನೊಂದೆರಡು ಜನ ಅವ್ರು ಆಗಬೇಕು ಅಂತವರು, ಅವರೆಲ್ಲ ಇವನ್ನ ಮುಂದೆ ಇಟ್ಕೊಂಡು ಇದು ಮಾಡಿರೋಂಥದ್ದು. ಮುಂದಿನ ದಿವಸ ನಾವು ಉತ್ತರ ಕೊಡ್ತೀವಿ. ಆದರೆ ನಾನು 3rd ಕ್ಲಾಸ್ ರಾಜಕಾರಣ ಮಾಡಲ್ಲ, ಬೇಕು ಇಲ್ಲ ನಮಗೆ. ಅದು ನನಗೆ ಒಂದೊಂದ್ಸಲಿ ಈ ರೀತಿ ಕೆಲಸಕ್ಕೆ ಬಾದವರೆಲ್ಲ ಸ್ಟೇಟ್ಮೆಂಟ್ ಕೊಡೋದು ನಮಗೆ ಒಂದೊಂದ್ಸಲಿ ಅನುಭವಿಸ್ಬೇಕಾಗ್ತದೆ. ಅದನ್ನು ಪ್ರಜಾಪ್ರಭುತ್ವ. ಆದರೆ ಏನೂ ಇಲ್ಲ, ಅದೇನು ಎತ್ತ ಇಲ್ಲ ಅನ್ನಂಗೆ ಈ ರೀತಿ ಆಪಾದನೆ ಮಾಡೋದು ಖಂಡಿತವಾಗಿಯೂ ನಾನು ಖಂಡಿಸ್ತೇನೆ. ಮತ್ತು ಈ MLA ಕ್ಯಾಂಡಿಡೇಟ್ಗಳು ಆಗಬೇಕು ಅಂತಿರೋರಿಗೆ ನಾನೊಂದು ಕಿವಿ ಮಾತು, 2018ರಲ್ಲೂ ನನಗೆ ವಿರೋಧ ಮಾಡಿದ್ರು, 2023ರಲ್ಲಿ ಪದಾಧಿಕಾರಿಗಳಾಗಿ ಮೇಲೆ ನಮ್ಮ ಜೊತೆ ಇರೋರು ಉಲ್ಟಾ ಮಾಡಿದ್ರು. ನನಗೆ ಸುಮ್ಮನಿದ್ದೆ, ನಾವ್ಯಾವುದೂ ಸಸ್ಪೆನ್ಷನ್ ನೋಟಿಸ್ ಕೊಟ್ಟಿಲ್ಲ, ಕೇಳಿದ್ದೀವಿ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ. ಆದರೆ ಒಂದು ರಾಜಮಾರ್ಗ ಅಂತ ಇರ್ತದೆ, ರಾಜಕೀಯದಲ್ಲಿ ಏನಾರು ಆಗಬೇಕಾದ್ರೆ ಒಂದು ರಾಜಮಾರ್ಗ ಅಂತ ಇರ್ತದೆ. ಆ ರಾಜಮಾರ್ಗದಲ್ಲಿ ಹೋಗಿ ಏನು ಬೇಕಾದ್ರೂ ಆಗಲಿ, ಇದೇನು ಯಾರು ತಾತೂನ ಆಸ್ತಿ ಅಲ್ಲ. ನಾನೇನು MLA ಆಗ್ತೀನಿ ಅಂತ ನಂಗೆ ಗೊತ್ತೂ ಇರಲಿಲ್ಲ. 2013ರಲ್ಲಿ ನಿಂತ್ಕೊಂಡೆ, ಸೋತೆ. 2018ರಲ್ಲಿ ಪಾರ್ಟಿ ಕೊಟ್ಟರು, ಹತ್ರದಲ್ಲಿ ಸೋತಿದ್ವಿ ಅಂತ ಅವತ್ತು ತುಂಬ ವಿರೋಧ ಇತ್ತು. ನಮಗೆ ಪ್ರತಿ ಸಲ ಇಲ್ಲಿ ವಿರೋಧ ಆಗ್ತಿರೋದು ಸ್ವಪಕ್ಷೀಯರಿಂದನೇ ನನಗೆ ಮೆಜಾರಿಟಿ ವಿರೋಧರೂ ಕೂಡ ಜನ ಆಶೀರ್ವಾದ ಮಾಡ್ತಿದ್ದಾರೆ. ಆದ್ದರಿಂದ ಕೆಲವ್ರು ಯಾರು ಅರ್ಜೆಂಟು ಬಟ್ಟೆ ಹೊಲಿಸ್ಕೊಂಡು MLA ಆಗಬೇಕು ಅಂತಾರೋ ಕನಸು ಎಲ್ಲರಿಗೂ ಇಟ್ಕೊಳ್ಳಿ, ಎಲ್ಲರಿಗೂ ಒಂದು ಮಾರ್ಗ ಇರ್ತದೆ. ಇದು ಯಾವುದೇ ನಾನೇನು ಫೆವಿಕಾಲ್ ಹಾಕೊಂಡು ನಂದೇ ಆಸ್ತಿ ನಂದೇ ಇದು ಅಂತಲ್ಲ, ಇದು ಯಾವುದೇ ಪಾರ್ಟಿ ಆ ಟೈಮಲ್ಲಿ ಏನು ಡಿಸಿಷನ್ ಅಂತ ನೋಡಬೇಕು. ನಾವು ಕೆಲಸ ಚೆನ್ನಾಗಿ ಮಾಡಿದರೆ ಇನ್ನೂ ಇರೋದು 3 ವರ್ಷ. 1 ನೇಷನ್ 1 ಎಲೆಕ್ಷನ್ ಅಂದರೆ ಇನ್ನೂ 4 ವರ್ಷ ಚಿಲ್ಲರೆ ಆಗ್ಬೋದು ಪೂರ್ತಿ. ಆದರೆ ಈ ರೀತಿ ಮಾಡೋದು ಸರಿಯಿಲ್ಲ.
ಇವ್ನು ಬರೇ ಫೇಸ್ ಅಷ್ಟೇ. ಇದು ಪಿತೂರಿ ಇರೋದು ನಾನು ಹೇಳೋದ್ನಲ್ಲ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೂ ಕೂಡ ನಾವು ಫೇಸ್ ಮಾಡ್ತೀವಿ. ಹಾಂ, ಈಗ ವಿಶಾಲವಾಗೈತೆ ಪ್ರಪಂಚ. ಆ ರೀತಿ ಏನಾರು ಇದ್ದರೆ ನಾನು ನೈತಿಕತೆ ಕೊಟ್ಟು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಆ ಥರ ಯಾವುದು ನನಗೆ ತುಮಕೂರಿನಲ್ಲಿ ಆ ಹಿಸ್ಟ್ರಿ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು. ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ಈ ರೀತಿ ಆರೋಪ ಮಾಡೋರು ಅವ್ರು ಮಾಡಿದಾರಲ್ಲ, ಅವ್ರ ಹಿನ್ನೆಲೆ ಏನು ಅಂತ ದಯವಿಟ್ಟು ನನ್ನನ್ನು ಕೇಳೋ 100 ಪ್ರಶ್ನೆ ಅವ್ರು ಕೇಳಿದ್ರೆ ನಿಮಗೆ ಸೀರಿಯಲ್ ಮಾಡ್ಬೋದು, ಒಂದು 5 ವರ್ಷದ ಸೀರಿಯಲ್ ಏನೆಲ್ಲ ಅವ್ರದ್ದು ದಿನನಿತ್ಯ. ನಾನು ನಿಮ್ಮನ್ನೇ ಕೇಳ್ತೀನಿ, ಅವ್ರದ್ದು ಹಿನ್ನೆಲೆ ಏನು ನಿಮಗೆ ಗೊತ್ತು, ಏನು ಮಾಡ್ತಾ ಇದ್ದಾರೆ ದಿನನಿತ್ಯ, ಒಂದು ಸೀರಿಯಲ್ ಮಾಡ್ಬೋದು. ದಯವಿಟ್ಟು ನನಗೆ ಕೇಳೋ ಪ್ರಶ್ನೆ 1000 ಪ್ರಶ್ನೆ ಅವ್ರುಗಳು ಕೇಳಿ. ಅವ್ರ ಡೈಲಿಯ ಉದ್ಯೋಗ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ದಯವಿಟ್ಟು. ನಾನು ಮುತಾಲಿಕ್ ಸಾಹೇಬ್ರನ್ನ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ಮುತಾಲಿಕ್ ಸಾಹೇಬರು ಸೀನಿಯರ್ ಲೀಡ್ರು. ಅವ್ರ ಗಮನಕ್ಕೆ ಏನೋ ತಂದಲ್ಲಿ ಕೂರಿಸ್ಕೊಂಡವ್ರು, ಅವ್ರ ವಿಚಾರ ಗೊತ್ತಿತ್ತೋ ಗೊತ್ತಿಲ್ಲ, ಅವ್ರಿಗೂ ಕೂಡ ನಾವು ಬ್ರೀಫ್ ಮಾಡಿದ್ದೀವಿ. ಆದರೆ ಈ ವ್ಯಕ್ತಿಗಳ್ದು ನೀವು ಸೀರಿಯಲ್ ಮಾಡ್ಬೋದು. ಅವ್ರ ದಿನನಿತ್ಯ ಏನು, ಯಾರನ್ನ ನಾವೇನು ಪಕ್ಕಕ್ಕೆ ಇಟ್ಕೊಳಲ್ಲ. ಈಗ ಜೊತೆಗೆ ಈಗ ಯಾವುದೋ ಒಂದು ಗಣೇಶನ ದೇವಸ್ಥಾನ, ಅದು BJP ಪಕ್ಷದಲ್ಲ, ಅದು ಇಡೀ ಹಿಂದೂ ಸಮಾಜದ ಬಂದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಇರ್ತಾರೆ. ಅಲ್ಲೇ ನಾವು ಏನು ನಮ್ಮ ಶಿಷ್ಯರು ಬರಬೇಕು, ನಮ್ಮ ಕುಟುಂಬ ಬರಬೇಕು ಅದಿಲ್ಲ, ಎಲ್ಲ ಕಡೆನೂ ಇರ್ತೀವಿ ಪೂರ್ತಿ. ಅದರಲ್ಲೇ ನಾವು ಅಕ್ಕಪಕ್ಕ ಇಟ್ಕೊಂಡು ಹೋಗಿ ಅವನೇ ನಮ್ಮ ಪಾರ್ಟಿ ಕಾರ್ಯಕರ್ತ ಅಲ್ಲ, ಮತ್ತು ಯಾವತ್ತೇ ನಮ್ಮ ಚೀಟಿನೂ ಹಿಡ್ದಿಲ್ಲ. ಇನ್ನು ಮುಂದಕ್ಕೆ ಹೋಗಬೇಕು ಅಂದರೆ JDSಗೆ ಮಾಡಿದ್ರಲ್ಲ, ಅವ್ರು ಏನು ಹಿಂದೆ ಮುಂದೆ ಓಡಾಡ್ತಿದ್ರಲ್ಲ ಪೂರ್ತಿ ಮೊನ್ನೆ 23 ಎಲೆಕ್ಷನಲ್ಲಿ. ಇಷ್ಟು ಒಂದು ಯಾರು ಇಷ್ಟ ಇರ್ತಾರ, ಎಲ್ಲರೂ ಇರ್ತದ ಮಾಡಿದ್ದಾರೆ ಸರ್. ನಮ್ಮ ಹುಡುಗರೆಲ್ಲ ಹೋಗಿ ಮಾಡಿ. ನಾನು ಅಸೆಂಬ್ಲಿಲಿ ಇದ್ದಿದ್ದರಿಂದ ದಿವಸ ಬೆಳೆ ಗೊತ್ತಲ್ಲ, 9 ಗಂಟೆಗೆ ಶುರು ಆಗೋದು, 9ರಿಂದ ರಾತ್ರಿ 10:30 11. ನಮಗೂ ಅವಕಾಶ ಬೇಕಲ್ಲ ಅಲ್ಲಿ ಮಾತಾಡೋಕ್ಕೆ. ಅದರಿಂದ 3 ದಿವಸ ಕಾದಿದ್ದಕ್ಕೆ ನಮಗೂ ಸಿಕ್ತು. ಅದೇನೋ ತುಮಕೂರು ಬಗ್ಗೆ ಒಂದು ಅಲ್ಲೂ ಕೂಡ ಹೈಲೈಟ್ ಮಾಡೋಕೆ ಒಂದು 5 ನಿಮಿಷ ನಮಗೂ ಸಮಯ ಕೊಟ್ಟವ್ರು. ಒಂದು 2 ಸಲ ಸಿಕ್ತು ಅವಕಾಶ. ನನ್ನ ಲೈಫ್ನಲ್ಲಿ ಈಗಲೇ ಹೇಳ್ತೀನಿ, ಈಗ ಆಣೆ ಪ್ರಮಾಣ ನಾನು ಹೇಳಕ್ಕೆ ಹೋಗಲ್ಲ. ಆತ್ಮಸಾಕ್ಷಿ ಅಂತ ಎಲ್ಲರಿಗೂ ಇರ್ತದೆ. ಅದು ಸುಮ್ಮನೆ ಹೋಗಿ ಅಲ್ಲಿ ಹೋಗಿ ಆಣೆ ಮಾಡೋಣ ಬನ್ನಿ, ಇಲ್ಲೋಣ ಆಣೆ ಮಾಡೋ ಬನ್ನಿ, ಅವ್ರ ಹತ್ರ ಆಣೆ ಮಾಡ್ಕೊಳ್ಳೋದು ನಮ್ಗೆ ಬೇಕು ಇಲ್ಲ. ನಮ್ಮ ಒಂದು ಇದನ್ನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಕಿಲ್ಲ. ನಾನು ಯಾವ್ದಾರ ನನ್ನ ಪವರ್ ಉಪಯೋಗಿಸ್ಕೊಂಡು ತುಮಕೂರಿನಲ್ಲಿ ಪೊಲೀಸ್ ಸ್ಟೇಷನ್ನಾಗಲಿ, ರೆವಿನ್ಯೂ ಆಫೀಸಲ್ಲಾಗಲಿ, ಕಾರ್ಪೊರೇಷನಲ್ಲಿ ಯಾವ್ದಾನ ಒಬ್ಬನಿಗೆ ನಾನು ಏನಾರ ತೊಂದರೆ ಕೊಟ್ಟಿದ್ದು ಏನಾರು ಬಂದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ನನಗೆ ಅವಶ್ಯಕತೆ ಇಲ್ಲ, ಅದು ಬೇಕು ಇಲ್ಲ ನನಗೆ. ನಿಮ್ಮೂ ಕೂಡ ನಮ್ಮ ಮನಸ್ಥಿತಿ ಗೊತ್ತೈತೆ. ಅದೇ ನನಗೆ ಒಂದೊಂದ್ಸಲಿ ನೆಗೆಟಿವ್ ಆಗ್ತದೆ. ಕೆಲ್ಸಕ್ಕೆ ಬಾರ್ದು ಬಂದು ನಮ್ಮಿಂದ ಏನೋ ಮಾಡೋಕೆ. ಯಾಕಂದರೆ ನಾವು ಹೋಗೋದು ರಾಜಮಾರ್ಗ ಮತ್ತು ಸೌಮ್ಯ ಮಾರ್ಗ. ಅದು ಒಂದೊಂದ್ಸಲಿ ಏನು ಮಾಡಲ್ಲ ಬಿಡು, ಏನು ಹೇಳೋರು ನಡೀತದೆ ಅನ್ನಂಗೆ ಮನಸ್ಸಿಗೆ ಬಂದಂಗೆ ಯಾವ ಟೈಮ್ಗೂ ಮಾಡ್ತಾರೆ. ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ, ಮುಂದಕ್ಕೆ ನೋಡೋಣ ಅದೇನು.